ವೀಕ್ಷಕರೇ, ಅದು 2021 ಡಿಸೆಂಬರ್ 15ನೇ ತಾರೀಕಿನ ಬೆಳಗಿನ ಸಮಯ. ಸ್ಥಳ ಹರಿಯಾಣದ ಬಳಿ ಪಾಣಿಪತ್. ಅವತ್ತು ಪಾಣಿಪತ್ ನಗರದ ತಮ್ಮ ಮನೆಯಲ್ಲಿ ವಾಸ ಇದ್ದಂತ ಭರಾರ ಪರಿವಾರದವರಿಗೆ ಅವತ್ತಿನ ಬೆಳಗಿನ ಸೂರ್ಯಕಿರಣ ಅಮಾವಾಸ್ಯೆಯ ಕರಾಳ ರಾತ್ರಿಗಿಂತಲೂ ಕೂಡ ಭೀಕರವಾಗಲಿದೆ ಎಂಬ ಸಣ್ಣ ಸುಳುಹು ಕೂಡ ಇರಲಿಲ್ಲ. ಅವತ್ತು ಬೆಳಗ್ಗೆ 12 ಗಂಟೆ ಸಮಯ. ಈ ಸಿಸಿಟಿವಿ ದೃಶ್ಯದಲ್ಲಿ ಕಾಣ್ತಿರುವಂತಹ ಆ ವ್ಯಕ್ತಿ ಅಲ್ಲಿಯ ಗಲ್ಲಿಯ ಒಳಗೆ ಲಘು ಬಗೆಯಿಂದ ನಡೆದು ಬರ್ತಿದ್ದ. ಅವನು ಮನೆಗಳನ್ನ ಹಾದು ಅದರ ತಿರುವುಗಳನ್ನ ಸುತ್ತಿ ಬಳಸಿ ಒಂದ್ ಮನೆಗೆ ಬಂದ. ಅದೇ ಭರಾರ ಪರಿವಾರದವರ ಮನೆ. ಈ ಮನೆಯ ಮುಖ್ಯ ದ್ವಾರ ತೆರೆದೇ ಇತ್ತು. ಹಾಗಾಗಿ ಅವನು ಸದ್ದಿಲ್ಲದೆ ಒಳಗ್ ಬಂದು ಅದನ್ನ ಲಾಕ್ ಮಾಡ್ದ. ಆ ಮನೆಯ ಯಜಮಾನರಾದಂತ ವಿನೋದ್ ಭರಾರ ಎಂಬುವರು ಮನೆಯಲ್ಲೇ ಇದ್ರು. ಯಾವುದೋ ಅಪಘಾತಕ್ಕೆ ಸಿಲುಕಿ ಕಾಲಿಗೆ ಏಟಾಗಿದ್ರಿಂದ ಅವರು ಮನೆಯ ತಮ್ಮ ಕೋಣೆಯಲ್ಲಿ ವಿಶ್ರಾಂತಿ ಪಡೆದಿದ್ರು. ಅನಾಮಿಕ ವ್ಯಕ್ತಿ ಮನೆ ಒಳಗೆ ಬಂದಾಗ ವಿನೋದ್ ರವರ ಪತ್ನಿ ಒಳಗೆ ಅಡುಗೆ ಮನೆಯಲ್ಲಿ ಏನೋ ಕೆಲಸದಲ್ಲಿ ಬ್ಯುಸಿ ಇದ್ರು. ಆ ವ್ಯಕ್ತಿ ಅಲ್ಲಿಗೆ ಬಂದದ್ದಾಗ್ಲಿ, ಅವನು ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡಿದಾಗ್ಲಿ ಇದ್ಯಾವುದು ಕೂಡ ಅವರು ಗಮನಿಸಲಿಲ್ಲ. ಆ ವ್ಯಕ್ತಿ ಸೀದಾ ವಿನೋದ್ ಇದ್ದಂತ ಕೋಣೆಗೆ ತೆರಳಿ ಅದನ್ನ ಒಳಗಿಂದ ಭದ್ರ ಮಾಡಿ ತಮ್ಮ ಪಾಡಿಗೆ ತಾವು ಮಲಗಿದ್ದಂತ ವಿನೋದ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡೋದಿಕ್ಕೆ ಶುರು ಮಾಡ್ದ. ಒಳಗಿನ ಸದ್ದನ್ನು ಕೇಳಿ ಅಡುಗೆ ಮನೆಯಿಂದ ಹೊರಬಂದಂತ ಅವರ ಪತ್ನಿ ಒಳಗೆ ಯಾರೋ ನುಗ್ಗಿ ತಮ್ಮ ಪತಿಗೆ ತೊಂದರೆ ಕೊಡ್ತಿರುವ ಬಗ್ಗೆ ಗೊತ್ತಾಗಿ ಕಿರಿಚಾಡ್ತಾ ಆ ಬಾಗಿಲನ್ನ ತೆರೆಯೋದಿಕ್ಕೆ ಟ್ರೈ ಮಾಡಿದಾಗ ಅದು ಓಪನ್ ಆಗ್ಲೇ ಇಲ್ಲ. ಆಗ ಆಕೆ ಮುಖ್ಯ ದ್ವಾರದ ಬಳಿ ಹೋಗಿ ಲಾಕ್ ಆಗಿದ್ದಂತ ಅದನ್ನು ಕೂಡ ತೆರೆದು ಹೊರಗಿದ್ದಂತ ನೆರೆಹೊರೆಯವರಿಗೆ ಕೂಗಿ ಈ ಒಂದು ವಿಷಯವನ್ನು ತಿಳಿಸಿ ಸಹಾಯಕ್ಕೆ ಕರೆದಿದ್ರು. ಆಗ ಹೊರಗಡೆಯಿಂದ ಯಾರೋ ಇಬ್ಬರು ತಕ್ಷಣ ಮನೆಗೆ ಧಾವಿಸ್ತಾರೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಿನೋದ್ ರವರು ಇದ್ದಂತ ಕೋಣೆಯ ಬಾಗಿಲನ್ನ ತೆರೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟು ಭದ್ರವಾಗಿ ಅದು ಲಾಕ್ ಆಗಿತ್ತು. ಒಳಗಿದ್ದಂತ ಹಂತಕ ಮೊದಲು ಹಾಸಿಗೆ ಮೇಲೆ ಇದ್ದಂತ ವಿನೋದ್ ರವರನ್ನ ಕೆಳಕ್ ಬೀಳಿಸ್ತಾ. ಮೊದಲೇ ಕಾಲಿಗೆ ಏಟ್ ಮಾಡ್ಕೊಂಡಿದ್ದಂತ ಅವ್ರಿಗೆ ಎದ್ದು ಓಡಾಡಲು ಕೂಡ ಸಾಧ್ಯ ಇರಲಿಲ್ಲ. ಅವರು ಹೊಟ್ಟೆಯನ್ನ ಕೆಳಗ್ ಮಾಡಿ ಬಿದ್ದಾಗ ಅವ್ರ ಮೇಲೆ ಹಂತಕ ತನ್ನ ಬಳಿ ಇದ್ದಂತ ಗನ್ನನ್ನು ತೆಗೆದು 2 ಸಲ ಶೂಟ್ ಮಾಡಿದ್ದ. ಇಷ್ಟಾದ್ರೂ ಕೂಡ ಆ ರೂಮ್ನ ಒಳಗೆ ಹೋಗಿ ಯಾರಿಗೂ ವಿನೋದ್ ರವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನು 3ನೇ ಗುಂಡನ್ನ ಲೋಡ್ ಮಾಡ್ಕೊಂಡು ಆ ಬಾಗಿಲ ಚಿಲ್ಕದ ಕಡೆಗೆ ಶೂಟ್ ಮಾಡ್ತಾನೆ. ಬಾಗಿಲು ಕೊನೆಗೆ ಓಪನ್ ಆಯ್ತು. ಅಲ್ಲಿದ್ದಂತ ಜನರ ಕಡೆಗೆ ಅವನು ಗನ್ನನ್ನ ತೋರಿಸಿ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವನನ್ನ ಅವರು ಧೈರ್ಯದಿಂದ ಹಿಡಿಯುವಲ್ಲಿ ಯಶಸ್ವಿಯಾಗ್ತಾರೆ. ಗುಂಡೆಟನ್ನ ತಿಂದು ರಕ್ತದ ಮಡುವಲ್ಲಿ ಬಿದ್ದಿದ್ದಂತ ವಿನೋದ್ ರವರನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಅವರು ಬದುಕಲಿಲ್ಲ. ಇನ್ನು ಅಲ್ಲಿ ಸಿಕ್ಕಿ ಬಿದ್ದಂತ ಈ ವ್ಯಕ್ತಿ ಅಲ್ಲಿದ್ದವ್ರಿಗೆ ಹೇಳಿದಂತ ಮಾತು ಅವರೆಲ್ಲರನ್ನೂ ಕೂಡ ಚಕಿತಗೊಳಿಸಿತ್ತು. ಸೆರೆ ಸಿಕ್ಕಂತ ಹಂತಕ ಈಗ ನನ್ನನ್ನ ಏನ್ ಬೇಕಾದ್ರೂ ಮಾಡಿ, ಯಾಕೆಂದ್ರೆ ನನ್ನ ಕೆಲಸ ಮುಗಿಯಿತು ಅಂತ ಹೇಳಿದ್ದ. ವಿನೋದರ ತಂದೆ ಹಾಗೂ ಇತರ ಆಪ್ತರೆಲ್ಲ ಅವರ ಸಾವಿಗೆ ತೀವ್ರ ಮರುಗಿದ್ರು. ವಯಸ್ಸಾದವರಿಗೆ ಸಣ್ಣವರ ಸಾವು ಅತ್ಯಂತ ಘೋರ ರೀತಿಯಲ್ಲಿ ಪರಿಣಮಿಸುತ್ತೆ. ಅದರಲ್ಲೂ ಕೂಡ ಕಣ್ಮುಂದೆನೆ ಮಕ್ಕಳ ಹತ್ಯೆ ನಡೆದರೆ ಅದರ ವೇದನೆಯನ್ನ ವಿವರಿಸೋದಿಕ್ಕೆ ಕಷ್ಟ. ಈ ಹಂತಕನನ್ನೇನು ಹಿಡಿದ್ರು, ಇವನು ಯಾರು, ಯಾಕಾಗಿ ಹತ್ಯೆ ಮಾಡ್ದ, ಅವನ ಉದ್ದೇಶ ಏನಿತ್ತು, ಹತ್ಯೆ ಮಾಡಿದ ನಂತರ ಅವನು ಯಾಕೆ ಈ ರೀತಿ ಹೇಳ್ದ? ಬನ್ನಿ ವೀಕ್ಷಕರೇ, ಇದನ್ನ ತಿಳಿಯುವಂತ ಮೊದಲು ಈ ಹತ್ಯೆ ಹಿಂದಿನ ರೋಚಕ ಹಿನ್ನೆಲೆ ಏನು ಅಂತ ತಿಳಿಯೋಣ. ವೀಕ್ಷಕರೇ, ಈ ಹತ್ಯೆಗಿಂತ 2 ತಿಂಗಳು ಹಿಂದಕ್ಕೆ ಹೋಗೋಣ. ಅದು 2021 ಅಕ್ಟೋಬರ್ ತಿಂಗಳ ಒಂದಿನ ಪಾಣಿಪತ್ನ ಸುಖಜಿತ್ ನಗರದಲ್ಲಿ ಒಂದು ಅಂಗಡಿಯ ಮುಂದೆ ವಿನೋದ್ ಕುಳಿತಿದ್ರು. ಆಗ ಎಲ್ಲಿಂದಲೋ ರಭಸವಾಗಿ ಬಂದಂತ ಒಂದು ಟ್ರಕ್ ಅವ್ರಿಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಅವರ ಕಾಲ್ಗಳಿಗೆ ಏಟ್ ಬಿದ್ದು 2 ಕಾಲ್ಗಳ ಮೂಳೆ ಮುರಿದು ಹೋಗುತ್ತೆ. ಟ್ರಕ್ ಡ್ರೈವರ್ನ ಹೆಸರು ದೇವ್ ಸುನಾರ್ ಅಲಿಯಾಸ್ ದೀಪಕ್. ವಿನೋದ್ರ ದೂರಿನ ಮೇರೆಗೆ ಅವನನ್ನ ರಾಜ್ ಡ್ರೈವ್ ಹಾಗೂ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕೋರ್ಟ್ನಲ್ಲಿ ಅವನು ಗಾಡಿಯ ಬ್ರೇಕ್ ಫೇಲ್ ಆಗಿದ್ರಿಂದ ಅದು ನಿಯಂತ್ರಣ ತಪ್ಪಿ ಈ ರೀತಿ ಆಯ್ತು ಅಂತ ಹೇಳಿಕೆ ಕೊಟ್ಟ. ಇದು ಸಾಧಾರಣ ಹಿಟ್ ಅಂಡ್ ರನ್ ಕೇಸ್ ಅಂತ ತೀರ್ಮಾನ ಮಾಡಿ ಅವನನ್ನ ಜಾಮೀನಿನ ಮೇಲೆ ಹೊರಗೋಗೋದಿಕ್ಕೆ ಬಿಡ್ತಾರೆ. ವಿನೋದರ ಮನೆಗೆ ನುಗ್ಗಿ ಅವರನ್ನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆತ ಇದೇ ಡ್ರೈವರ್ ದೀಪಕ್. ತನ್ನ ಮೇಲಿದ್ದಂತ ದೂರನ್ನ ವಾಪಸ್ ತೆಗೆದುಕೊಳ್ಳುವಂತೆ ಅವನು ವಿನೋದ್ಗೆ ಮನವಿ ಮಾಡಿದ್ದ. ಆದ್ರೆ ಅವರು ಈ ಒಂದು ಕೇಸನ್ನ ಹಿಂಪಡೆಯಲಿಲ್ಲ. ಈ ಒಂದು ಕಾರಣದಿಂದಾಗಿನೇ ಅವರನ್ನ ತಾನು ಹತ್ಯೆ ಮಾಡಿದ್ದಾಗೆ ದೀಪಕ್ ಒಪ್ಕೊಂಡ. ಈ ಒಂದು ಕೊಲೆ ಅಪರಾಧದ ಅಡಿ ಅವನನ್ನ ಪೊಲೀಸರು ಬಂಧಿಸಿದರು. ಆದ್ರೆ ಈ ಒಂದು ಕೇಸ್ ಇಷ್ಟಕ್ಕೆ ಮುಗಿಲಿಲ್ಲ. ಈ ಕ್ರೈಮ್ನ ವಲಯದಲ್ಲಿ ಯಾವುದು ಅರ್ಧ ಸತ್ಯನೋ ಅದು ಸಂಪೂರ್ಣ ಸುಳ್ಳು ಎಂಬ ನಂಬಿಕೆ ಇದೆ. ಈ ಒಂದು ಕೇಸಲ್ಲಿ ಕೂಡ ಇದು ನಿಜ ಆಯಿತು. ಹಾಗಾದ್ರೆ ಇಲ್ಲಿ ಯಾವ್ದು ಸತ್ಯ? ಪೊಲೀಸರು ಇದನ್ನ ಭೇದಿಸಿದ್ದು ಹೇಗೆ? ಅವ್ರಿಗೆ ಬಂದಂತ ಆ ವಾಟ್ಸಪ್ ಸಂದೇಶ ಒಂದು ಕೊಲೆಗಾರನ ಸುಳಿವನ್ನ ಕೊಟ್ಟಿತ್ತು. ವೀಕ್ಷಕರೇ, ಪಾಣಿಪತ್ನ ನಗರದ ನಿವಾಸಿಯಾದಂತಹ ವಿನೋದ್ ರವರದ್ದು ಒಂದು ಸ್ವಂತ ಕಂಪ್ಯೂಟರ್ ಶಾಪ್ ಇತ್ತು. ಇದ್ರ ಜೊತೆ ಅವರು ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲೂ ಕೂಡ ತೊಡಕೊಂಡಿದ್ರು. ನಿರ್ಗತಿಕರಿಗೆ ಆಹಾರವನ್ನು ಒದಗಿಸೋದು, ಪರಿಸರ ಜಾಗೃತಿ ಮೂಡಿಸೋದು, ಇಂಥ ಮುಂತಾದ ಕೆಲಸಗಳಲ್ಲಿ ಗುರುತಿಸಿಕೊಂಡಿದ್ದಂತ ವಿನೋದ್ ತಕ್ಕ ಮಟ್ಟಿಗೆ ಸುತ್ತಮುತ್ತ ಜನಪ್ರಿಯಾಗಿದ್ದಂತ ವ್ಯಕ್ತಿ. ಬಿಸ್ನೆಸ್ ಕೂಡ ಉತ್ತಮವಾಗಿ ಇದ್ದಿದ್ದರಿಂದ ಆದಾಯಕ್ಕೇನು ಕೊರತೆ ಇರಲಿಲ್ಲ. ಅವ್ರ ಪತ್ನಿ ಕೂಡ ಅವರ ಎಲ್ಲ ಕೆಲಸಗಳಿಗೆ ಬೆಂಬಲಿಸ್ತಾ ಇದ್ದಂತ ಗೃಹಿಣಿ. ಮಡದಿ ಮಕ್ಕಳ ಜೊತೆ ವಿನೋದ್ ಸಂತೋಷದಿಂದ ಜೀವಿಸ್ತಾ ಇದ್ರು. ಅವರ ಸಂಸಾರ ಬದುಕಲಾಗ್ಲಿ ಅಥವಾ ವೃತ್ತಿ ಬದುಕಲಾಗ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಅವರದೇ ಆದಂತ ಯೂಟ್ಯೂಬ್ ವಾಹಿನಿ ಕೂಡ ಇತ್ತು. ಇದರಲ್ಲಿ ಅವರು ಕೆಲ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ರು. ಮಕ್ಕಳ ಜೊತೆ ಆಗಾಗ ಖುಷಿಯಿಂದ ರೀಲ್ಸ್ ಮಾಡ್ತಿದ್ರು. 2024ರಲ್ಲಿ ಅಂದ್ರೆ ಇದೇ ವರ್ಷದ ಒಂದಿನ
ಪಾಣಿಪತ್ನ ಎಸ್ಪಿ ಆಗಿದ್ದಂತ IPS ಅಧಿಕಾರಿ ಅಜಿತ್ ಸಿಂಗ್ ಶೇಖಾವತ್ ರವರ ಮೊಬೈಲ್ಗೆ ಒಂದು ವಾಟ್ಸ್ಆಪ್ ಸಂದೇಶ ಬರುತ್ತೆ. ಆ ಒಂದು ಮೆಸೇಜ್ ಮುಂದೆ ಈ ಹತ್ಯೆ ಕೇಸ್ಗೆ ಮಹತ್ತರವಾದಂತ ತಿರುವನ್ನ ಕೊಟ್ಟಿತ್ತು. ಈ ಒಂದು ಮೆಸೇಜ್ ವಿದೇಶದಲ್ಲಿ ವಾಸ ಇದ್ದಂತ ವಿನೋದ್ ರವರ ಸೋದರ ಪ್ರಮೋದ್ ರವರಿಂದ ಬಂದಿತ್ತು. ಇದರಲ್ಲಿ ಅವರು ಈ ಹತ್ಯೆಯಲ್ಲಿ ವಿನೋದ್ರ ಪರಿವಾರದ ಸದಸ್ಯರೊಬ್ಬರು ಕೈವಾಡ ಇರುವ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಇನ್ನೊಮ್ಮೆ ಈ ಒಂದು ಕೇಸನ್ನ ಕೂಲಂಕಷವಾಗಿ ತನಿಖೆ ಮಾಡೋದಕ್ಕೆ ಕೇಳ್ಕೊಂಡಿದ್ರು. ಆದ್ರೆ ಈ ಬಗ್ಗೆ ಆಗ ಪೊಲೀಸ್ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ IPS ಅಧಿಕಾರಿಯಾದಂತ ಅಜಿತ್ ಸಿಂಗ್ ರವರು ಈ ಬಗ್ಗೆ ಗಮನ ಕೊಡ್ತಾರೆ. ಅವ್ರಿಗೂ ಕೂಡ ಈ ಒಂದು ಕೇಸನ್ನ ಸ್ಟಡಿ ಮಾಡಿದಾಗ ಸಣ್ಣದೊಂದು ಅನುಮಾನ ಛಾಯೆ ಸೃಷ್ಟಿಯಾಗಿತ್ತು. ಟ್ರಕ್ ಚಾಲಕ ಹೇಗೋ ಬೇಲ್ ಮೇಲೆ ಹೊರ ಬಂದಿದ್ದ. ಆದ್ರೆ ಹೊರಬಂದ ನಂತರ ಅವನು ವಿನೋದ್ರನ್ನ ಯಾಕಾಗಿ ಹತ್ಯೆ ಮಾಡಬೇಕು, ಅದರಿಂದ ಅವನಿಗೆ ಏನ್ ಸಿಗುತ್ತೆ, ಅವನ ಕೈಲಿದ್ದಂತ ಗನ್ ಯಾರದ್ದು, ಸಾಧಾರಣ ಚಾಲಕನ ಬಳಿ ಆ ಗನ್ ಬರೋದಕ್ಕೆ ಹೇಗ್ ಸಾಧ್ಯ, ಒಂದ್ ವೇಳೆ ಅದು ಬೇರೆ ಯಾರೋದೋ ಇರಬೇಕು ಅಥವಾ ಬೇರೆ ಯಾರೋ ಈ ಗನ್ನನ್ನ ಇವನಿಗೆ ಕೊಟ್ಟು ಹತ್ಯೆ ಮಾಡಿಸಿರ್ಬೇಕು, ಇಲ್ಲಾಂದ್ರೆ ಹತ್ಯೆಯನ್ನ ಯಾರೋ ಮಾಡಿ ಇವನನ್ನ ಸಿಲ್ಕ್ಸಿರಬಹುದು ಅಂತ ಅಜಿತ್ ರವರು ಯೋಚಿಸ್ತಾರೆ. ವೀಕ್ಷಕರೇ, ಇಂಥ ಕೇಸನ್ನ ಭೇದಿಸುವಾಗ ಹಲವು ಸಲ ಅಪರಾಧಿಗಳ ಅಥವಾ ಆರೋಪಿಗಳ ಪರ್ಸನಲ್, ಸೋಷಿಯಲ್ ಹಾಗೂ ಅವರ ಆರ್ಥಿಕ ವಿವರಗಳ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಹಾಗಾಗಿನೇ ಅಜಿತ್ ರವರು ದೀಪಕ್ನ ಕೆಲ ವೈಯಕ್ತಿಕ ವಿಷಯಗಳ ಕಡೆಗೆ ಪರಿಶೀಲನೆ ಮಾಡ್ತಾರೆ. ಅವನು ಅಪಘಾತ ಆಗುವಂತ ಕೆಲವೇ ತಿಂಗಳ ಹಿಂದೆ ಅಷ್ಟೇ ಈ ಒಂದು ಟ್ರಕ್ ಅನ್ನ ಖರೀದಿ ಮಾಡಿದ. ಅಂದ್ರೆ ಅದು ಹೊಸ ಗಾಡಿ. ಆದ್ರೂ ಕೂಡ ಅಪಘಾತದ ಸಮಯದಲ್ಲಿ ಅದರ ಬ್ರೇಕ್ ಫೇಲ್ ಹೇಗಾಯ್ತು ಅಂತ ಚಿಂತಿಸಿದ್ರು. ಅವನ ಕಾಲಿಸ್ಟ್ ಅನ್ನ ಚೆಕ್ ಮಾಡಿದಾಗ ಒಂದು ನಂಬರ್ಗೆ ಮಾತ್ರ ಅತಿ ಹೆಚ್ಚು ಸಲ ಕರೆ ಮಾಡಿ ಮಾತಾಡಿದ್ದು ಪೊಲೀಸರ ಗಮನಕ್ಕೆ ಬರುತ್ತೆ. ಆ ಒಂದು ನಂಬರ್ ಸುಮಿತ್ ಎಂಬ ವ್ಯಕ್ತಿಯದು. ಹಾಗೂ ದೀಪಕ್ನ ಬ್ಯಾಂಕ್ ಖಾತೆ ಹಾಗೂ ಅದರ ವ್ಯವಹಾರ ಚೆಕ್ ಮಾಡಿದಾಗ ಅವನ ಖಾತೆಗೆ ಆಗಾಗ ಒಂದ್ ಕಡೆಯಿಂದ ಹಣ ಸಂದಾಯವಾದಂತ ಮಾಹಿತಿ ಸಿಗುತ್ತೆ. ಈ ಸುಮಿತ್ ಎಂಬ ವ್ಯಕ್ತಿ ಜೊತೆ ಅಪಘಾತ ನಡೆದಂತ ಸೆಪ್ಟೆಂಬರ್ ತಿಂಗಳ ಹಿಂದೆ ಮುಂದೆನೆ ದೀಪಕ್ ಹಾಗೂ ಸುಮಿತ್ ನಡುವೆ ಅತಿ ಹೆಚ್ಚು ಫೋನ್ ಸಂವಾದ ನಡೆದಿತ್ತು. ಅವರು ಅನೇಕ ಸಲ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತನಾಡಿದ್ರು. ಈ ಸುಮಿತ್ ನಿಂದಲೇ ಹಣ ದೀಪಕ್ಗೆ ವರ್ಗಾವಣೆ ಆಗಿದ್ರು ಕೂಡ ಈ ಹಣದ ಮೂಲವನ್ನ ಚೆಕ್ ಮಾಡಿದಾಗ ಅದು ನಿಧಿ ಎಂಬಾಕೆಯ ಖಾತೆಯಿಂದ ಸುಮಿತ್ಗೆ ಜಮೆ ಆದ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ನಿಧಿ ಬೇರೆ ಯಾರೂ ಅಲ್ಲ, ಮರಣ ಹೊಂದಂತ ವಿನೋದ್ ರವರ ಸ್ವಂತ ಪತ್ನಿ. ಅಂದ್ರೆ ವಿನೋದ್ ರವರ ಹತ್ಯೆ ಹಿಂದೆ ದೀಪಕ್, ಸುಮಿತ್ ಹಾಗೂ ನಿಧಿ ಈ ಮೂವರ ಜಂಟಿ ಲಿಂಕ್ ಇದೆ ಅಂತ ಪೊಲೀಸರಿಗೆ ಅನುಮಾನ ಮೂಡುತ್ತೆ. ಖಂಡಿತ ಸುಮಿತ್ ಹಾಗೂ ನಿಧಿಗೆ ಏನೋ ಸಂಬಂಧ ಇದೆ ಮತ್ತು ಅವರಿಬ್ಬರು ಸೇರಿನೇ ಈ ಒಂದು ಪ್ಲಾನ್ ಅನ್ನ ಮಾಡಿ ಹತ್ಯೆಗೆ ಸಂಚನ್ನ ರೂಪಿಸಿರಬೇಕು ಅಂತ ಸಿಕ್ಕ ಸಾಕ್ಷ್ಯಗಳ ಆಧಾರವಾಗಿ ನಂಬದಂತ ಪೊಲೀಸ್ ಈಗ ಸುಮಿತ್ ಹಾಗೂ ನಿಧಿ ಈ ಇಬ್ಬರನ್ನು ಕೂಡ ಕರೆಸಿ ವಿಚಾರಣೆಗೆ ಮುಂದಾಗ್ತಾರೆ. ವೀಕ್ಷಕರೇ, ಈ ವಿಡಿಯೋದ ಆರಂಭದಲ್ಲಿ ನೀವು CCTV ದೃಶ್ಯ ನೋಡಿದ್ರಲ್ಲ, ಅದರ ಅಸಲಿ ಭಾಗ ನಿಮ್ಗೆ ಗೊತ್ತಿಲ್ಲ. ಕಾರಣ, ವಿಡಿಯೋದ ಶುರುವಿನಲ್ಲಿ ನಾವು ಬೇಕು ಅಂತಾನೆ ಅದನ್ನ ನಿಮ್ಗೆ ಪೂರ್ತಿ ತೋರಿಸ್ತಿಲ್ಲ. ಅದರಲ್ಲಿ ದೀಪಕ್ ವಿನೋದ್ರ ಮನೆಗೆ ಬಂದಿದ್ದಷ್ಟೇ ನಿಮ್ಗೆ ಗೊತ್ತು. ಈಗ ನಿಮ್ಮನ್ನ ದಿಗ್ಭೂಢರನ್ನಾಗಿಸುವಂತ ಅದರ ಅಸಲಿ ವಿಷಯವನ್ನ ತೋರಿಸಿ ನೋಡಿ. ಈ ಒಂದು ವಿಡಿಯೋದಲ್ಲಿ ದೀಪಕ್ ವಿನೋದ್ರ ಮುಖ್ಯ ದ್ವಾರವನ್ನ ತೆರೆದು ಒಳ ಬರ್ತಾನೆ. ಆಗ ನಿಧಿ ಒಳಗೆ ಅಡಿಗೆ ಮನೆಯಲ್ಲೇನೆ ಇರ್ತಾಳೆ. ಆಕೆಗೆ ದೀಪಕ್ ಅಲ್ಲಿ ಬರೋದು ಈ ಮೊದ್ಲೇ ಗೊತ್ತಿತ್ತು. ಹಾಗಾಗಿನೇ ತಾನೇ ಆ ಮನೆಯ ಬಾಗಿಲ ಚಿಲ್ಕವನ್ನ ಆಕೆ ಹಾಕಿರ್ಲಿಲ್ಲ. ಒಳಗೆ ಬಂದ ದೀಪಕ್ ಅಡುಗೆ ಮನೆಯಲ್ಲಿ ಇದ್ದಂತ ನಿಧಿಗೆ ಕೈ ತೋರಿಸಿ ಸನ್ನೆ ಕೂಡ ಮಾಡ್ತಾನೆ. ಆಗ ನಿಧಿ ಕೂಡ ಅವನಿಗೆ ಸ್ಪಂದಿಸಿ ವಿನೋದ್ ಇದ್ದಂತ ರೂಮ್ನ ಕಡೆಗೆ ಕೈ ತೋರಿಸಿ ಸನ್ನೆ ಮಾಡ್ತಾಳೆ. ಅವನು ನೇರ ವಿನೋದ್ ಇದ್ದಂತ ರೂಮ್ಗೆ ಹೋದ ನಂತರ ನಿಧಿಯ ಡ್ರಾಮಾ ಶುರುವಾಗಿತ್ತು. ಇನ್ನು ಈ ದೀಪಕ್ ಕೂಡ ಹತ್ಯೆ ನಂತರ ತಾನು ಕೂಡ ಇತರರ ಹಾಗೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಲಿಲ್ಲ. ಕಾರಣ ಅವನಿಗೆ ಈ ಮೊದಲೇ ಹಣ ಕೊಟ್ಟು ಹತ್ಯೆ ಮಾಡಿಸಿ ಸರೆಂಡರ್ ಆಗುವಂತೆ ಬ್ರೈನ್ ವಾಶ್ ಮಾಡಿ ಒಪ್ಪಿಸಲಾಗಿತ್ತು. ಈ CCTV ದೃಶ್ಯವನ್ನ ಮತ್ತೆ ನೋಡಿದಾಗ ಇದರಲ್ಲಿ ಸಾಕಷ್ಟು ಕ್ಲೂ ಪೊಲೀಸರಿಗೆ ಸಿಕ್ಕಿತ್ತು. ಅವರು ದೀಪಕ್ ಸಹಿತ ಎಲ್ಲರನ್ನೂ ಕೂಡ ಕೂರಿಸಿಕೊಂಡು ಆ ದೃಶ್ಯಗಳನ್ನ ಅವ್ರಿಗೆ ತೋರಿಸಿ ನಿಜವನ್ನ ಬಾಯ್ಬಿಡೋದಕ್ಕೆ ಸೂಚಿಸಿದಾಗ ಈಗ ಏನು ಮಾಡೋದಕ್ಕೆ ತೋಚದೆ ಅವರು ನಡೆದದನ್ನೆಲ್ಲವನ್ನು ಕೂಡ ಪೊಲೀಸರಿಗೆ ವಿವರಿಸ್ತಾರೆ. ಆಗ ತೆರೆದುಕೊಳ್ಳುತ್ತೆ ನೋಡಿ, ಅಲ್ಲೊಂದು ಎಲ್ಲರೂ ಕೂಡ ದಿಗ್ಭ್ರಮೆ ಪಡುವಂತ ಕರಾಳ ಸತ್ಯ. ವಿನೋದ್ ತನ್ನ ಪತ್ನಿನ ಬಹಳ ಪ್ರೀತಿಸ್ತಾ ಇದ್ರು. ಆಕೆಗೆ ಅವರು ಯಾವತ್ತೂ ಕೂಡ ಕುಂದುಕೊರತೆಯನ್ನ ಮಾಡಿರ್ಲಿಲ್ಲ. ತನ್ನ ವೈಯಕ್ತಿಕ, ಸಾಂಸಾರಿಕ ಹಾಗೂ ಬಿಸ್ನೆಸ್ ಬದುಕಲ್ಲಿ ಆತ ತನ್ನ ಪತ್ನಿಯು ಕೂಡ ಸಮಾನ ಅವಕಾಶವನ್ನ ಹಾಗೂ ಪಾಲುದಾರಿಕೆಯನ್ನ ಕೊಟ್ಟಿದ್ರು. ಆಕೆಯು ಕೂಡ ಅವ್ರಿಗೆ ತಕ್ಕ ಅರ್ಧಾಂಗಿಯಾಗಿ ಎಲ್ಲದರಲ್ಲೂ ಕೂಡ ಬೆಂಬಲವನ್ನ ಕೊಡ್ತಾನೆ ಬಂದಿದ್ರು. ಈ ವಿನೋದ್ ಮನೆಯವರ ವಿಷಯ ಹಾಗೂ ಅವರ ಖುಷಿಯಿಂದ ಬಂದಾಗ ಅತ್ಯಂತ ಧಾರಾಳಿ. ಎಲ್ಲರ ಹುಟ್ಟು ಹಬ್ಬಗಳನ್ನ ಅತ್ಯಂತ ಅದ್ಧೂರಿಯಾಗಿ ಅವರು ಆಚರಿಸ್ತಿದ್ರು. ಇತ್ತೀಚೆಗೆ ಮಗನ ಬರ್ತ್ಡೇಗೆ ದುಬಾರಿ ಬೈಕನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಹಬ್ಬ ಹರಿದಿನ ಮುಂತಾದ ಸಂಭ್ರಮಾಚರಣೆಗಳಲ್ಲಿ ತೊಡಗಿ ಎಲ್ಲರನ್ನೂ ಕೂಡ ಸಂತೋಷದಿಂದ ಇರಿಸ್ತಿದ್ದಂತ ವಿನೋದ್ ನಿಜಕ್ಕೂ ಒಬ್ಬ ಜನರಲ್ ಮ್ಯಾನ್ ಹಾಗೂ ಫ್ಯಾಮಿಲಿ ಪರ್ಸನ್. ಅವ್ರ ಬದುಕಲ್ಲಿ ಎಲ್ಲವೂ ಕೂಡ ಚೆನ್ನಾಗೇನೆ ಇತ್ತು. ಅಷ್ಟು ಪ್ರೀತಿಯನ್ನು ಕೊಡುವಂತ ಗಂಡನನ್ನ ನಿಧಿ ಕೊಲ್ಸಿದಾದ್ರೂ ಯಾಕೆ, ಅದರ ಹಿಂದಿದ್ದಂತ ಮೋಟಿವ್ ಏನು ಅಂತ ನೋಡುವುದಾದ್ರೆ 2021ರಲ್ಲಿ ನಿಧಿಯ ಇಚ್ಛೆಯ ಮೇರೆಗೆ ಆಕೆಯನ್ನ ವಿನೋದ್ ಸ್ವತಃ ಒಂದು ಫಿಟ್ನೆಸ್ ಸೆಂಟರ್ಗೆ ಸೇರಿಸ್ತಾರೆ. ಅದರ ಟ್ರೈನರ್ ಆಗಿದ್ದವನೇ ಈ ಸುಮಿತ್ ಎಂಬಾತ. ವಿನೋದ್ ಇತರರ ಹಾಗೆ ಪತ್ನಿಯ ಬೇಡಿಕೆಗಳನ್ನ ಕಡೆಗಣಿಸ್ತಿದ್ದಂತ ವ್ಯಕ್ತಿ ಅಲ್ಲ. ಪತ್ನಿ ಏನ್ ಹೇಳಿದ್ರು ಕೂಡ ಇಲ್ಲ ಅಂದೇ ಅದನ್ನ ಒದಗಿಸುವಂತ ಧಾರಾಳ ಮನಸ್ಸು ಈ ವಿನೋದ್ರವರದು. ಆದರೆ ಇಂಥ ಧಾರಾಳಿತನ ಎಲ್ಲಾ ಸಮಯದಲ್ಲೂ ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಫಿಟ್ನೆಸ್ ಕೇಂದ್ರಕ್ಕೆ ಸೇರಿದಂತ ನಿಧಿಗೂ ಹಾಗೂ ಅಲ್ಲಿದ್ದಂತ ಸುಮಿತ್ಗೂ ಪರಿಚಯವಾಗಿ ಅದು ಗಾಢ ಸ್ನೇಹಕ್ಕೆ ದಾರಿಯಾಗುತ್ತೆ. ಇಬ್ರು ಕೂಡ ಪರಸ್ಪರರಲ್ಲಿ ಆಸಕ್ತರಾಗ್ತಾರೆ. ಅಂತ ಒಳ್ಳೆ ಗಂಡ ಇದ್ರೂ ಕೂಡ ಪುರುಷನ ಮೋಹಪಾಶಕ್ಕೆ ಸಿಲುಕಂತ ನಿಧಿ ಸುಮಿತ್ ಜೊತೆ ಅಕ್ರಮ ಸಂಬಂಧವನ್ನ ಶುರು ಮಾಡ್ತಾಳೆ.
ಅವ್ರ ನಡುವೆ ರೊಮ್ಯಾಂಟಿಕ್ ಸಂವಾದ ಕೂಡ ಮೊಬೈಲ್ನ ಮೂಲಕ ನಡೀತಾ ಇತ್ತು. ನಿಧಿ ತನ್ನ ಪತಿಗೆ ಗೊತ್ತಾಗದ ಹಾಗೆ ಸುಮಿತ್ನ ಜೊತೆ ಫೋನ್ನಲ್ಲಿ ಆಗಾಗ ಮಾತಾಡ್ತಾ ಇದ್ಲು. ಮಾತಾಡಿದ ನಂತರ ತನ್ನ ಮೊಬೈಲ್ನ ಎಲ್ಲಾ ಕರೆಯ ಹಿಸ್ಟ್ರಿಯನ್ನು ಕೂಡ ಆಕೆ ಯಾವಾಗ್ಲೂ ಡಿಲೀಟ್ ಮಾಡ್ತಾ ಇದ್ಲು. ಈ ಒಂದು ವಿಷಯ ಮೊದಲಿಗೆ ವಿನೋದ್ಗೆ ಗೊತ್ತಿರಲಿಲ್ಲ. ಆದ್ರೂ ಒಂದ್ಸಲ ನಿಧಿಯ ಮೊಬೈಲ್ ನೋಡ್ತಿದ್ದಾಗ ಅದರಲ್ಲಿ ಯಾವುದೇ ಕರೆಯ ವಿವರ ಇರಲಿಲ್ಲ. ಅದು ಅಸಹಜವಾಗಿ ಡಿಲೀಟ್ ಆಗಿದ್ದು ವಿನೋದ್ನ ಗಮನಕ್ಕೆ ಬಂತು. ಸಾಮಾನ್ಯವಾಗಿ ಯಾರು ಕೂಡ ಈ ತರ ಮಾಡಲ್ಲ. ಆದ್ರೆ ನಿಧಿ ಮೊಬೈಲ್ನಲ್ಲಿ ಯಾಕೆ ಈ ರೀತಿ ಕರೆಯ ಹಿಸ್ಟ್ರಿ ಡಿಲೀಟ್ ಆಗಿದೆ ಅಂತ ವಿನೋದ್ ರವರ ತಲೆಯಲ್ಲಿ ಮೊದಲ ಸಲ ಒಂದು ಸಣ್ಣ ಗೊಂದಲ ಸೃಷ್ಟಿಯಾಗುತ್ತೆ. ಒಂದ್ಸಲ ಆಕೆಯ ಫೇಸ್ಬುಕ್ ಅನ್ನು ಚೆಕ್ ಮಾಡಿದಾಗ ಅದರಲ್ಲಿ ಸುಮಿತ್ ಹಾಗೂ ನಿಧಿ ಇಬ್ರು ಕೂಡ ಶೃಂಗಾರಮಯವಾಗಿ ಸಂವಾದ ನಡೆಸಿದಂತ ಚಾಟ್ ಲಿಸ್ಟ್ ಆತನಿಗೆ ಕಾಣಿಸುತ್ತೆ. ಆಗ ವಿನೋದ್ಗೆ ತನ್ನ ಪತ್ನಿ ಎಲ್ಲೋ ಅಡ್ಡದಾರಿ ಹಿಡಿದಿದ್ದಾಳೆ ಅಂತ ಅನ್ಸಿತ್ತು. ಆದ್ರೂ ಈ ಬಗ್ಗೆ ಬೇರೆಯವ್ರ ಹಾಗೆ ಜಗಳವಾಡದೆ ಪತ್ನಿಯ ಜೊತೆ ಖಾಸಗಿಯಾಗಿ ಈ ಒಂದು ವಿಷಯವನ್ನ ಪ್ರಸ್ತಾಪಿಸಿ ಇದೆಲ್ಲ ಬೇಡ, ಸರಿ ಹಾದಿಯಲ್ಲಿ ಹೋಗುವಂತ ವಿನೋದ್ ಆಕೆಗೆ ಒಳ್ಳೆ ಮಾತಲ್ಲಿ ಬುದ್ಧಿವಾದವನ್ನ ಹೇಳಿದ್ರು. ಮೇಲ್ನೋಟಕ್ಕೆ ಹೂ ಅಂತ ತಲೆ ಆಡಿಸಂತ ನಿಧಿ ಅದನ್ನ ಮುಂದುವರಿಸ್ತಾನೆ ಇದ್ಲು. ವಿನೋದ್ ಈ ಬಗ್ಗೆ ಆಕೆಗೆ ಬುದ್ಧಿಯನ್ನ ಹೇಳ್ತಾನೆ ಇದ್ರು. ಆದ್ರೆ ನಿಧಿ ಸುಮಿತ್ನ ಮೋಹಪಾಶಕ್ಕೆ ಸಿಲುಕಿ ವಿವೇಕ ಹಾಗೂ ನೈತಿಕತೆ ಈ ಎರಡನ್ನೂ ಕೂಡ ಮರ್ತಿದ್ಲು. ಈ ನಿಧಿ ಸುಮಿತ್ನ ಸಂಘವನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಯಾವಾಗ ವಿನೋದ್ ಇದಕ್ಕೆಲ್ಲ ಅಡ್ಡಿಪಡಿಸೋದಕ್ಕೆ ಶುರು ಮಾಡಿದ್ರು ಆಗ ಅವರನ್ನ ಕೊಲ್ಲೋದಕ್ಕೆ ಯೋಜನೆ ಹಾಕಿದ್ದು. ಅವತ್ತು ದೀಪಕ್ನ ಟ್ರಕ್ ವಿನೋದ್ಗೆ ಗುದ್ದಿತ್ತು. ಇದು ಅಕಸ್ಮಾತ್ ಆಗಿ ಆದಂತ ಅಪಘಾತ ಅಲ್ಲ. ನಿಧಿ ಹಾಗೂ ಸುಮಿತ್ ನಿಂದ ಬುಕ್ ಆದಂತ ಈ ದೀಪಕ್ ಬೇಕಂತಾನೆ ಟ್ರಕ್ ಅನ್ನ ವಿನೋದ್ಗೆ ಗುದ್ದಿಸಿದ್ದ. ಸಾಯುವ ಸಲುವಾಗಿ ಗಾಡಿಯನ್ನು ಹರಿಸಿದ್ರು ಕೂಡ ವಿನೋದ್ ರವರು ಸಾಯದೆ ಬದುಕುಳಿದ್ರು. ಆಗ ಅದೇ ದೀಪಕ್ಗೆ 10 ಲಕ್ಷ ರೂಪಾಯಿಗಳ ಸುಪಾರಿಯನ್ನು ಕೊಟ್ಟು ವಿನೋದ್ ಹತ್ಯೆಗೆ ಚೂ ಬಿಟ್ರು. ಇದ್ರ ಜೊತೆ ಅವನು ಪೊಲೀಸ್ಗೆ ಸರೆಂಡರ್ ಆದ ನಂತರ ಅವನು ಬಿಡುಗಡೆ ಆಗೋವರೆಗೂ ಅವನ ಇಡೀ ಪರಿವಾರದ ಎಲ್ಲಾ ಖರ್ಚುಗಳನ್ನು ಕೂಡ ತಾವೇ ನೋಡ್ಕೊಳ್ತೀವಿ ಅಂತ ನಿಧಿ ಮತ್ತು ಸುಮಿತ್ ಒಪ್ಪಂದವನ್ನ ಮಾಡ್ಕೊಂಡ್ರು. ಈ ಒಂದು ಭರವಸೆ ಮೇಲೇನೆ ದೀಪಕ್ ಇದಕ್ಕೆ ಹೂ ಅಂತ ಒಪ್ಪಿಗೆಯನ್ನ ಕೊಟ್ಟಿದ್ದ. ಯಾವಾಗ 2021 ಅಕ್ಟೋಬರ್ನಲ್ಲಿ ಅಪಘಾತದ ಪ್ಲಾನ್ ಯಶಸ್ವಿಯಾಗಲಿಲ್ವೋ ಆಗ ಅದೇ ವರ್ಷದ ಡಿಸೆಂಬರ್ನಲ್ಲಿ ಪಕ್ಕಾ ಪ್ಲಾನ್ ಅಂತ ಎಲ್ಲ ಮುಗಿದು ವಿನೋದ್ ಗುಂಡೇಟಿಗೆ ಬಲಿಯಾಗಿದ್ರು. ದೀಪಕ್ಗೆ ಆ ಗನ್ನನ್ನ ನಿಧಿ ಮತ್ತು ಸುಮಿತ್ ಸೇರಿನೇ ಕೊಡಿಸಿದ್ರು. ವೀಕ್ಷಕರೇ, ಇದು ಈ ಒಂದು ಕೇಸ್ನಲ್ಲಿ ನಿಜವಾಗಿ ನಡೆದಂತ ವಾಸ್ತವ ಸಂಗತಿ. ಪ್ರಮೋದ್ ಈ ಬಗ್ಗೆ ಪೊಲೀಸರಿಗೆ ವಿದೇಶದಿಂದನೇ ವಾಟ್ಸ್ಆಪ್ ಸಂದೇಶವನ್ನ ರವಾನಿಸಿದ್ರು. ಅವರ ಈ ಸಂದೇಶದಿಂದನೇ ಅಜಿತ್ ರವರು ಈ ಒಂದು ಕೇಸನ್ನ ಭೇದಿಸಿ ಅಸಲಿ ಸತ್ಯ ಬಯಲಿಳೆಯೋದಕ್ಕೆ ಸಾಧ್ಯವಾಗಿದ್ದು. ಸರಿ, ಈಗ ಅಲ್ಲೆಲ್ಲೋ ದೂರದ ದೇಶದಲ್ಲಿ ಇದ್ದಂತ ಪ್ರಮೋದ್ಗೆ ಈ ಬಗ್ಗೆ ಹೇಗೆ ಅನುಮಾನ ಬಂತು ಅಂತ ನೀವು ಕೇಳಬಹುದು. ವಿನೋದ್ ಸತ್ತ ನಂತರ ಬದಲಾದಂತ ನಿಧಿಯ ಜೀವನ ಶೈಲಿ ಪ್ರಮೋದ್ರಲ್ಲಿ ಇಂಥ ಒಂದು ಅನುಮಾನವನ್ನ ಮೂಡೋದಕ್ಕೆ ಕಾರಣ ಆಗಿತ್ತು. ಆಕೆ ಪತಿ ಸತ್ತ ನಂತರ ಇದ್ದ ಮನೆಯನ್ನ ಬದಲಿಸಿ ಬೇರೆ ಕಡೆ ಶಿಫ್ಟ್ ಆಗಿದ್ರು. ಯಾಕೆಂತ ಕೇಳಿದಾಗ ಅಲ್ಲೇ ಇದ್ರೆ ಅವರ ನೆನಪು ಕಾಡುತ್ತೆ ಅನ್ನೋ ಕಾರಣವನ್ನ ಕೊಟ್ಟಿದ್ರು. ಆದ್ರೆ ಅದೇ ನಿಜವಾಗಿದ್ರೆ ಆಕೆ ಮಕ್ಕಳ ಜೊತೆಯಾದ್ರೂ ಇರಬೇಕಿತ್ತು. ನಿಧಿ ತನ್ನ ಮಕ್ಕಳನ್ನ ದೂರದ ಆಸ್ಟ್ರೇಲಿಯಾದ ಬೋರ್ಡಿಂಗ್ ಶಾಲೆಗೆ ಸೇರಿಸಿದ್ರು ಹಾಗೂ ತನ್ನ ತವರು ಮನೆಯಲ್ಲಿ ಒಬ್ಬಳೆ ಆರಾಮಾಗಿ ವಾಸ ಇದ್ಲು. ಆಕೆ ಇಲ್ಲಿಗೆ ಬಂದದ್ದು ಗಂಡನ ನೆನಪು ಆಗುತ್ತೆ ಅನ್ನೋ ಕಾರಣಕ್ಕಲ್ಲ, ತನ್ನ ಪ್ರಿಯಕರ ಸುಮಿತ್ ಜೊತೆ ಸ್ವಚ್ಛಂದವಾಗಿ ಇರಬಹುದು ಅನ್ನೋ ಕಾರಣಕ್ಕೆ. ಆಗ ಅವ್ರಿಗೆ ಈ ಬಗ್ಗೆ ಅನುಮಾನ ಬಂದು ಇಲ್ಲೇನೋ ಸಮಸ್ಯೆ ಇದೆ ಅಂತ ಅರಿತು ಅವರು ಈ ವಾಟ್ಸ್ಆಪ್ ಮೆಸೇಜ್ ಅನ್ನ ಅಜಿತ್ ರವ್ರಿಗೆ ರವಾನಿಸಿದ್ರು. ಹೆಣ್ಣಿನ ಮನಸ್ಸಲ್ಲಿ ಅದೆಂತ ವಿಷಯ ಇರುತ್ತೋ ಆ ದೇವರೇ ಬಲ್ಲ. ವಿನೋದ್ ಆಕೆಗೇನು ಕಡಿಮೆ ಇರಲಿಲ್ಲ. ಆದ್ರೂ ಕೂಡ ಅವರನ್ನ ಕೊಲ್ಲಿಸುವಷ್ಟು ಕಟುಕ ನಿರ್ಧಾರಕ್ಕೆ ಆಕೆ ಬಂದಿದ್ಲು. ಅವರನ್ನ ಕೊಂದು ಅವರ ಹೆಸರಲ್ಲಿ ಬಂದಂತ ಕೋಟಿಗಟ್ಟಲೆ ಇನ್ಶೂರೆನ್ಸ್ ಹಣ ದೋಚುವಂತ ಕೆಟ್ಟ ಚಪಲ ಕೂಡ ಆಕೆಗಿತ್ತು. ಆಕೆ ಈ ಒಂದು ಹತ್ಯೆಯ ಮೂಲಕ ಒಬ್ಬ ತಂದೆಯ ಮಮತೆಯಿಂದ ಆ ಮಕ್ಕಳು ದೂರಾಗುವಂತೆ ಮಾಡಿದ್ಲು. ವಿನೋದ್ ತನ್ನ ಮಕ್ಕಳನ್ನ ಇನ್ನಿಲ್ಲದಂತೆ ಪ್ರೀತಿಸ್ತಾ ಇದ್ರು. ಆ ಮಕ್ಕಳು ಕೂಡ ತಂದೆಯನ್ನ ತುಂಬಾ ಹಚ್ಕೊಂಡಿದ್ರು. ಅನ್ಯಾಯವಾಗಿ ಯಾರದೋ ಸ್ವಾರ್ಥಕ್ಕೆ ಈ ನಂಟು ಕಡಿದು ಹೋಯಿತು. ವಿನೋದ್ ಎಂಬ ಒಬ್ಬ ಮಾನವತಾವಾದಿಯ ಬಲಿ ನಡೆದು ಹೋಯಿತು. ನಿಧಿ ತನ್ನ ಪತಿಯನ್ನ ಜೀವಂತವಾಗಿ ಬಿಟ್ಟು ತನ್ನಿಷ್ಟಪಟ್ಟವನ ಹಿಂದೆ ಹೋಗಿದ್ರೆ ಸಾಕಿತ್ತು. ವಿನೋದ್ರ ಧಾರಾಳಿತನ, ಕೌಟುಂಬಿಕತೆ ಹಾಗೂ ಒಳ್ಳೆಯತನಗಳೇ ಅವರಿಗೆ ಶತ್ರುಗಳಾಗಿ ಪರಿಣಮಿಸಿದ್ವು. ವೀಕ್ಷಕರೇ, ಈ ಒಂದು ಹತ್ಯೆ ನಿಜಕ್ಕೂ ಅನ್ಯಾಯದ ಪರಮಾವಧಿ ಅಂತಾನೆ ಹೇಳಬೇಕು. ಇನ್ನು ಈ ಒಂದು ಕೇಸ್ನಲ್ಲಿ ದೀಪಕ್ ಹಾಗೂ ನಿಧಿ ಮತ್ತು ಸುಮಿತ್ ಈ ಮೂವರನ್ನು ಕೂಡ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.